ನಾನು ಹೈದರಾಬಾದ್ ಮೂಲದವಳು. ನಾನು ಇಲ್ಲಿಗೆ ಏಕಾಂಗಿಯಾಗಿ ಬಂದೆ. ಮೊದಲು ಜನರು ನನ್ನನ್ನು ತಮ್ಮ ಮನೆಯವರಂತೆ ಸ್ವೀಕರಿಸಿದ್ದಾರೆ ಎನ್ನುವ ಮೂಲಕ ಕೊಡಗು ಮೂಲದ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಕರ್ನಾಟಕದ ಅಭಿಮಾನಿಗಳಿಗೆ ಕಣ್ಣೂರಿ ಮೂಡಿಸಿದ್ದಾರೆ. ಯಾರ ಮುಖವ ನಾನು ನೋಡಿದೆ ವಿಕ್ಕಿ ಕೌಶಲ್ ನಟನೆಯ ಚಾವಾ ಸಿನಿಮಾ ಫೆಬ್ರವರಿ 14ರಂದು ಸದ್ಯ ಬಿಡುಗಡೆಯಾಗಿದ್ದು, ಸಿನಿಮಾದ ಪ್ರಮೋಷನ್ ಶೋನಲ್ಲಿ ಪಾಲ್ಗೊಂಡ ರಶ್ಮಿಕಾ ಮಂದಣ್ಣ ಈ ನುಡಿಮುತ್ತು ಉದುರಿಸಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ತಮಗೆ ಕಾಲು ಏಟಾಗಿರುವ ಕಾರಣದಿಂದ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲಾಗುತ್ತಿಲ್ಲ ಎಂದು ಇನ್ಸ್ಟಾದಲ್ಲಿ ಗಾಯಗೊಂಡ ಪಾದಗಳ ಪ್ರದರ್ಶನ ಮಾಡಿಸಿದರು. ಈಗ ಪ್ರತಿಕ್ರಿಯಿಸುತ್ತಿರುವ ನೆಟ್ಟಿಗರು ಏಟಾಗಿದ್ದು ಕಾಲಿಗ ಅಥವಾ ತಲೆಗ ಎನ್ನುವ ಮೂಲಕ ರಶ್ಮಿಕಾರ ಭಾಷಾ ನಿರಭಿಮಾನವನ್ನ ಟೀಕಿಸಿದ್ದಾರೆ. ರಕ್ಷಿತ್ ಶೆಟ್ಟಿ ಅಭಿನಯದ ಕಿರಿಕ್ ಪಾರ್ಟಿಯಲ್ಲಿ ರಶ್ಮಿಕಾಗೆ ಮೊದಲು ಅವಕಾಶ ನೀಡಲಾಗಿತ್ತು. ಈ ಸಿನಿಮಾದಿಂದ ಪ್ರಸಿದ್ಧರಾದ ರಶ್ಮಿಕಾ ಬಳಿಕ ಕಾಲಿವುಡ್, ಟಾಲಿವುಡ್ ಮತ್ತು ಬಾಲಿವುಡ್ನಲ್ಲೂ ಗುರುತಿಸಿಕೊಂಡಿದ್ದರಲ್ಲದೆ ನ್ಯಾಷನಲ್ ಕ್ರಶ್ ಎಂಬ ಅಭಿದಾನವನ್ನ ಕೂಡ ಗಳಿಸಿದ್ದರು. ಈ ಹಿಂದೆ ರಕ್ಷಿತ್ ಶೆಟ್ಟಿ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ರಶ್ಮಿಕಾ ಬಳಿಕ ಅದನ್ನ ಮುರಿದಿದ್ದರು. ಆ ಬಳಿಕ ಸೋ ಕಾಲ್ಡ್ ಡೈರೆಕ್ಟರ್ ಎಂದು ರಿಷಬ್ ಶೆಟ್ಟಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಇದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಸದ್ಯ ತಾನು ಹೈದರಾಬಾದ್ನವಳು, ಕರ್ನಾಟಕದವಳು ಅಲ್ಲ ಅನ್ನುವ ಮೂಲಕ ಮತ್ತೆ ಟ್ರೋಲ್ ಆಗಿದ್ದಾರೆ.